ಡೇರ್ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 4 ಎಪಿಸೋಡ್ 1 ಹೆವನ್ಸ್ ಆಫ್ ಅವರ್. ನ್ಯೂಯಾರ್ಕ್ ನ ಎಲ್ಸ್ ಕಿಚನ್ ಇಂದ ಶುರುವಾಗುವಂತ ಈ ಕತೆ ನಮ್ಮ ಫಾಗಿ ನೆಲ್ಸನ್, ಕ್ಯಾರೆನ್ ಪೇಜ್, ನಮ್ಮ ಮ್ಯಾಟ್ ಮೋಡಾಕ್ ಮೂವರು ಸೇರಿ ಆ ನೈಟ್ ಒಂದು ಕ್ಲಬ್ಗೆ ಹೋಗ್ತಾರನ್ನ ನಾವು ಗಮನಿಸ್ತೀವಿ. ಸೊ ಈಗ ಅವರು ಅವರ ಜೀವನವನ್ನ ತುಂಬಾ ಸಾಧಾರಣವಾಗಿ ಲಾ ಡಿಪಾರ್ಟ್ಮೆಂಟ್ ಅಲ್ಲೇ ಅವರ ಅಟಾರ್ನಿ ಕೆಲಸವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ತಾವು ನಡೆಸ್ತಾ ಇದ್ದಾರೆ. ನಮ್ಮ ಡೇರ್ಡೆವಿಲ್ ಆದಂತಹ ಮ್ಯಾಟ್ ಮೋಡಾಕ್ ಕೂಡ ಯಾವುದೇ ಟೆನ್ಷನ್ ಇಲ್ಲದ ಹಾಗೆ ಅವ್ರ ಜೊತೆ ತಮ್ಮ ಕಾಲನ ಕಳೀತಾ ಇದ್ದಾರೆ. ಯಾಕಂದ್ರೆ ನಾವು ಸೀಸನ್ 3 ನಲ್ಲೇ ನೋಡಿದೀವಿ ಎಂಡಿಂಗ್ ಸೀಸನ್ 3 ನಲ್ಲಿ ಎಷ್ಟು ಅದ್ಭುತವಾಗಿತ್ತು ಅಂತ. ಈಗ ಅದೇ ಸೀಸನ್ 3 ಇಂದ ಕಂಟಿನ್ಯೂ ಆಗ್ತಾ ಇರುವಂತ ಈ ಕತೆ ಒಂದು ಹ್ಯಾಪಿ ಸ್ಟಾರ್ಟಿಂಗ್ ನ ಪಡ್ಕೊಂಡಿದೆ. ಆ ಬಾರಲ್ಲಿ ಕೂತ್ಕೊಂಡು ಎಲ್ಲರೂ ಅವ್ರ ಬಗ್ಗೆ ಅವರು ಮಾತಾಡ್ಕೋತಾ ಇರ್ತಾರೆ. ಆಗ ಇದ್ದಕ್ಕಿದ್ದಾಗೆ ನಮ್ಮ ಫಾಗಿ ನೆಲ್ಸನ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಅವರ ಒಬ್ಬ ಕ್ಲೈಂಟ್ ಆಗಿರುತ್ತೆ. ಅವನು ನನ್ನನ್ನ ಕಾಪಾಡು, ಇಲ್ಲಿ ಯಾರು ನನ್ನ ಅಟ್ಯಾಕ್ ಮಾಡೋದಿಕ್ಕೆ ಬಂದಿದ್ದಾರೆ ಅಂತ ನಮ್ಮ ನೆಲ್ಸನ್ ಹೇಳ್ತಾ ಇರೋದ್ರಿಂದ ನಮ್ಮ ಫಾಗಿ ನೆಲ್ಸನ್ ಅವನ ಹತ್ರ ಮಾತಾಡೋದಿಕ್ಕೆ ಹೊರಗಡೆ ಬಂದು ಮಾತಾಡ್ತಿರ್ತಾನೆ. ಆದ್ರೆ ಅವನ ಗುಂಡಿಗೆಯ ಸೌಂಡ್ ಅನ್ನ ತಿಳ್ಕೊಂಡಂತ ನಮ್ಮ ಡೇರ್ಡೆವಿಲ್ ಅಥವಾ ನಮ್ಮ ಮ್ಯಾಥ್ಯೂ ಮೋಡಾಕ್ಸ್ ಏನಾಗಿದೆ ಅಂತ ತಿಳ್ಕೊಳಕ್ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಫಾಗಿ ಅವನ ಕ್ಲೈಂಟ್ ಅನ್ನ ಅವರ ಮನೆಯಲ್ಲೇ ಇಟ್ಕೊಂಡಿರುವಂತದ್ದು. ಆಗ ನಮ್ಮ ಫಾಗಿಗೆ ಕಾಲ್ ಮಾಡಿದಂತ ಆ ವ್ಯಕ್ತಿ ನನ್ನನ್ನ ಯಾರೋ ಕೊಲೆ ಮಾಡೋದಿಕ್ ಬರ್ತಾ ಇದ್ದಾರೆ, ನನಗೆ ತುಂಬಾ ಭಯ ಆಗ್ತಾ ಇದೆ, ನನ್ನನ್ನ ಕಾಪಾಡಿ ಅಂತ ಕೂಗಾಡ್ತಾ ಇರೋದು ನಮ್ಮ ಮ್ಯಾಥ್ಯೂ ಮೋಡಾಕ್ಸ್ ಕಿವಿಗೆ ಬಿದ್ದಿದ ತಕ್ಷಣ ನಮ್ಮ ಮ್ಯಾಥ್ಯೂ ಡೇರ್ಡೆವಿಲ್ ಆಗಿ ಅದನ್ನ ಕಾಪಾಡೋದಿಕ್ಕೆ ಅವರ ಮನೆ ಕಡೆ ಹೊರಡ್ತಾನೆ. ನಮ್ಮ ಮ್ಯಾಥ್ಯೂ ಅಥವಾ ನಮ್ಮ ಡೇರ್ಡೆವಿಲ್ ಅವರ ಮನೆ ಹತ್ರ ಹೋಗೋ ಸೀನ್ ಇದೆಯಲ್ಲ, ನಿಜವಾಗ್ಲೂ ನನಗೆ ಕೆಲವು ಸಲ ಸ್ಪೈಡರ್ ಮ್ಯಾನ್ ನೆನಪಾಗ್ಬಿಟ್ಟ. ಇಲ್ಲಿ ತಮ್ಮ ಮನೆ ಹತ್ರ ಆ ಕ್ಲೈಂಟ್ ಅನ್ನ ನೋಡೋದಿಕ್ಕೆ ಬಂದಿದ್ದಂತ ನಮ್ಮ ಮ್ಯಾಥ್ಯೂಗೆ ಅಥವಾ ನಮ್ಮ ಡೇರ್ಡೆವಿಲ್ಗೆ ಗೊತ್ತಾಗುತ್ತೆ ಅದು ಪಾಯಿಂಟ್ ಡೆಕ್ಸ್ಟರ್, ಅಂದ್ರೆ ನಮ್ಮ ಬುಲ್ಸೈ ಇವರು ಎಲ್ಲಿದ್ದಾರೆ ಅಂತ ತಿಳ್ಕೊಳೋದಿಕ್ಕೆ ಮಾಡಿದಂತಹ ಒಂದು ಕುತಂತ್ರ ಅಂತ ನಮ್ಗೆ ಗೊತ್ತಾಗುತ್ತೆ. ಇದನ್ನ ತಿಳ್ಕೊಂಡಂತ ನಮ್ಮ ಡೇರ್ಡೆವಿಲ್ ಮೊದಲು ಕ್ಯಾರೆನ್ ಪೇಜ್ ಮತ್ತೆ ನಮ್ಮ ಫಾಗಿನ ಕಾಪಾಡೋದಕ್ಕೆ ಹೋಗ್ತಾನೆ. ಅವನ್ ಬರೋದ್ರಷ್ಟೊತ್ತಿಗೆ ಬುಲ್ಸೈ ಅಲ್ಲಿಗೆ ಬಂದು ನಮ್ಮ ಫಾಗಿ ನೆಲ್ಸನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಸೊ ಅಲ್ಲಿಗೆ ಬಂದಂತ ನಮ್ಮ ಡೇರ್ಡೆವಿಲ್ ಪಾಯಿಂಟ್ ಡೆಕ್ಸ್ಟರ್ನ ಬುಲ್ಸೈನ ಹುಡಿಕೊಂಡು ಆತನ ಓಡದ್ದು ಅವನ ಜೊತೆ ಫೈಟ್ ಮಾಡಿ ಫಾಗಿ ಸಾಯಿಸಿದ್ದು ಅವನೇ ಅಂತ ಗೊತ್ತಾದಾಗ ಆತನನ್ನ ಬಿಲ್ಡಿಂಗ್ ಇಂದ ತಳ್ಳಿ ತಾನು ತನ್ನ ಫ್ರೆಂಡ್ ಅನ್ನ ಕಳ್ಕೊಂಡು ಸಂತಾಪನ ವ್ಯಕ್ತಪಡಿಸ್ತಾ ಇರ್ತಾನೆ. ಕ್ಯಾರೆನ್ ಪೇಜ್ ಕೂಡ ಇಲ್ಲಿ ತುಂಬಾ ದುಃಖದಲ್ಲೇ ತನ್ನನ್ನ ತಾನು ಕಳ್ಕೊಂಡು ಬಿಟ್ಟಿರ್ತಾಳೆ. ಸೊ ಆಗ ನಮ್ಮ ಡೇರ್ಡೆವಿಲ್ ನಮ್ಮ ಮ್ಯಾಥ್ಯೂ ಮೋಡಾಕ್ಸ್ ತನ್ನ ಹೆಲ್ಮೆಟ್ ಅನ್ನ ತೆಗೆದು ಕೆಳಗಡೆ ಬಿಸಾಡ್ತಾನೆ. ಸೊ ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮ್ಗೆ ಡೇರ್ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 4 ನ ಎಪಿಸೋಡ್ 1 ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಈ ಎಪಿಸೋಡ್ ಅನ್ನ ರಿವ್ಯೂ ಕೂಡ ಮಾಡ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಡೇರ್ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 4 ನ ಎಪಿಸೋಡ್ 1 ಹೇಗಿತ್ತು ಅನ್ನೋದನ್ನ ಮಾತಾಡ್ಕೊಂಡು ಕಥೆನ ಕೂಡ ಅರ್ಥ ಮಾಡ್ಕೊಂಬರೋಣ. ಡೇರ್ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 4 ಎಪಿಸೋಡ್ 1 ನಿಜವಾಗ್ಲೂ ಇದು ನನಗೆ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಮಾಡಿರುವಂತಹ ಡೇರ್ಡೆವಿಲ್ ಸೀರೀಸ್ ಅನಿಸ್ಬಿಡ್ತು. ಯಾಕಂದ್ರೆ ನಾವು ನೆಟ್ಫ್ಲಿಕ್ಸ್ ಅಲ್ಲಿ ಏನನ್ನ ಎಕ್ಸಾಕ್ಟ್ ಆಗಿ ನೋಡಿದ್ವೋ ಕಂಟಿನ್ಯೂಸ್ ಅಲ್ಲಿಂದಾನೇ ಆಗಿರೋದ್ರಿಂದ ಇದು ಆ ನೆಟ್ಫ್ಲಿಕ್ಸ್ ವೈಬ್ ಅನ್ನ ಕೀಪ್ ಮಾಡುತ್ತೆ. ಕಲರ್ ಗ್ರೇಡಿಂಗ್ ಒಂದ್ ಬಿಟ್ರೆ ಇನ್ನೆಲ್ಲಾನು ತುಂಬಾ ಚೆನ್ನಾಗಿ ಕನೆಕ್ಷನ್ ಆಗ್ತಾ ಇದೆ. ಈ ಎಪಿಸೋಡ್ ನಲ್ಲಿ ನಮ್ಮ ಮ್ಯಾಥ್ಯೂ ಮೋಡಾಕ್ಸ್ ಅಂದ್ರೆ ನಮ್ಮ ಡೇರ್ಡೆವಿಲ್ ನ ಆ ಸ್ವಿಂಗಿಂಗ್ ಸೀನ್ ಇತ್ತಲ್ಲ, ನಿಜವಾಗ್ಲೂ ಅಂತ ಸೀನ್ ಗಳಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದ್ರ ಜೊತೆ ನಮ್ಮ ಫಾಗಿ ನೆಲ್ಸನ್ ಸಾಯ್ತಾ ಇರುವಂತ ಗುಂಡಿಗೆ ಸೌಂಡ್ ಅನ್ನ ಕೇಳಿಸೋದಿದೆಯಲ್ಲ, ಆ ಫೀಲ್ ಅನ್ನ ನಮ್ಗೆ ತೋರಿಸೋದಿದೆಯಲ್ಲ, ಅದು ಪ್ರಶಂಸನೀಯ. ಅದಕ್ಕಿಂತ ಆ ಸಂದರ್ಭದಲ್ಲಿ ಆ ಹಾರ್ಟ್ ಬೀಟ್ ನ ಸೌಂಡ್ ಇತ್ತಲ್ಲ, ಆ ಹೃದಯದ ಬಡಿತ ಇತ್ತಲ್ಲ, ಆ ಬಡಿತದ ಶಬ್ದದೊಂದಿಗೆ ನಿಮ್ಮನ್ನ ನೀವು ಕಳ್ಕೊಂಡಿರ್ತೀರ. ಇಲ್ಲ, ಫಾಗಿ ಸಾಯೋದಿಲ್ಲ, ಆತನ ಯಾರಾದ್ರೂ ಕಾಪಾಡ್ತಾರೆ. ಆತನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದ್ದಾಗೆ, ಆತನ ಹಾರ್ಟ್ ಬೀಟ್ ನಾರ್ಮಲ್ ಆಗ್ತಾ ಇದ್ದಾಗೆ ನಮ್ಗೆ ಒಂದು ಕಡೆ ಬದುಕುಳಿತಾನೆ ಅಂತ ನಂಬಿಕೆ ಬಂದ್ರೆ, ಆದ್ರೆ ಇನ್ನೊಂದ್ ಕಡೆ ಸಾಯ್ತಾನೆ ಅನ್ನುವಂತ ಸಂಶಯನ ಉಟ್ಕೊಡುತ್ತೆ. ಆ ಕ್ಯೂರಿಯಾಸಿಟಿಗೆ ತಕ್ಕವಾಗಿ ಒಂದು ಅಂತ್ಯ ಕೊಡೋದಿದೆಯಲ್ಲ, ಅದೇ ಆರ್ಟ್, ಅದೇ ಕಲೆ, ಅದೇ ಚಿತ್ರಣ. ಸೊ ಹೀಗೆ ಎಪಿಸೋಡ್ ಅನ್ನ ನಾವು ಗಮನಿಸ್ತಾ ಹೋದ್ರೆ ತುಂಬಾ ಅಂಶಗಳು ನಮ್ಗೆ ತಿಳ್ಕೊಂತ ಹೋಗ್ತವೆ. ಎಪಿಸೋಡ್ ಮಾತ್ರ ಫ್ರೆಶ್, ಆಸಮ್. ಅವರ್ ಮಾರ್ವೆಲ್ ಸ್ಟುಡಿಯೋಸ್ ಇಸ್ ಬ್ಯಾಕ್ ಬೇಬಿ. ಎಪಿಸೋಡ್ 1 ನಲ್ಲಿ ಪಾಯಿಂಟ್ ಡೆಕ್ಸ್ಟರ್ ಆಗ್ತಾ ಇದ್ದಂತ ನೈಫ್ಗಳು, ಆ ಸ್ಟೇರ್ ಕೇಸ್ ಹತ್ತಬೇಕಾದ್ರೆ ಅವರಿಬ್ಬರ ನಡುವೆ ಆಗ್ತಾ ಇದ್ದಂತಹ ಆ ಫೈಟ್, ಫಾಗಿನ ಕಳ್ಕೊಂಡೆ ಅಂತ ಗೊತ್ತಾದಾಗ ನಮ್ಮ ಮ್ಯಾಟ್ ಅವನ ಹೆಲ್ಮೆಟ್ ಅನ್ನ ಬಿಡುವಂತಹ ರೀತಿ, ಹಾಗೆ ಪಾಯಿಂಟ್ ಡೆಕ್ಸ್ಟರ್ ನ ತೆಳ್ಳುವಂತಹ ಘಟನೆ, ನಿಜವಾಗ್ಲೂ ಅದ್ಭುತವಾದ ಸಿನಿಮ್ಯಾಟೋಗ್ರಫಿ. ನಿಜವಾಗ್ಲೂ ಫಾಗಿನ ಸಾವನ್ನ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸಾಯ್ತಾನೆ, ಅದರಲ್ಲೂ ಎಪಿಸೋಡ್ ಮೊದಲಲ್ಲೇ ಸಾಯ್ತಾನೆ ಅಂದಾಗ ನಮ್ಗೆ ನೆಟ್ಫ್ಲಿಕ್ಸ್ ನ ಆ ಎಲ್ಲ ಫಾಗಿಯ ನೆನಪುಗಳು ಹಾಗೆ ಕಣ್ಮುಂದೆ ಬಂದು ಹಾಗೆ ಹೊರಟೋದ್ವು. ಕೆಲವು ಸಲ ನಮ್ಮ ಕ್ಲೋಸ್ ಫ್ರೆಂಡ್ಗಳು ನಮ್ಮ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ದಿನ ಪೂರ್ತಿ ಆಗಲ್ಲ, ಅಥವಾ ನಮ್ಮ ಆ ದಿನನೇ ಸರಿ ಇರಲ್ಲ. ಅದರಲ್ಲೂ ಕೂಡ ನಮ್ಮ ಫ್ರೆಂಡ್ಗಳು ನಮ್ಗೆ ಬ್ಯಾಕ್ ಬೋನ್ ಇದ್ದ ಹಾಗೆ. ಆ ಬ್ಯಾಕ್ ಬೋನು ಕೆಲವು ಸಲ ನಮ್ಮ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಅಥವಾ ಅವರ ವರ್ತನೆಯಲ್ಲಿ ಏನಾದ್ರು ಚೇಂಜ್ ಆದ್ರೆ ನಮ್ ಕೈಲಿ ಸಹಿಸ್ಕೊಳ್ಳೋದಿಕ್ಕಾಗಲ್ಲ. ಅಂತದ್ರಲ್ಲಿ ಅವ್ನು ನಮ್ಮ ಮುಂದೆ ಇನ್ಯಾವತ್ತು ಬರಲ್ಲ, ಅವ್ನು ನಮ್ಮ ಹತ್ರ ಇನ್ಯಾವತ್ತು ಮಾತಾಡಲ್ಲ, ಅವ್ನು ಇನ್ಯಾವತ್ತು ನಮಗೆ ಸಿಗಲ್ಲ ಅಂತ ಗೊತ್ತಾದಾಗ ನಾವು ನಾವಾಗಿರೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಕಳ್ಕೊಂಡಿರೋದು ಯಾವುದೋ ಒಂದು ವಸ್ತುನಲ್ಲ ಮತ್ತೆ ಸಿಗುತ್ತೆ ಅನ್ನೋದಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ಪರ್ಸನಲ್ ಲೈಫ್ ಅಲ್ಲಿ ನನಗೂ ಕೂಡ ಈಗ ಪ್ರೆಸೆಂಟ್ ಸಿಚುವೇಶನ್ ಅದೇ ತರ ನಡೀತಾ ಇದೆ. ನನ್ನ ಫ್ರೆಂಡ್ ಏನ್ ಸಾಯ್ತಲ್ಲ, ಬಟ್ ಈಸ್ ಅವಾಯ್ಡಿಂಗ್ ಮೀ.
ಯಾಕೆ ಅಂತ ಕೇಳಿದ್ರು ಆ ಒಂದು ರೀಸನ್ ಸಿಗ್ತಾ ಇಲ್ಲ. ಅದಕ್ಕೆ ತಪ್ಪು ನಂದೇ ಇರ್ಬೋದೇನೋ ಅಂತ ನಾನು ಸುಮ್ಮನಿದ್ದೀನಿ. ಸೊ ದಟ್ ಪೈನ್ ನಮ್ಮ ಡೇ ಡೆವಿಲ್ಗಾದಾಗ ಆತ ತನ್ನ ಸಂಪೂರ್ಣವಾದಂತ ವಿಜಿಲ್ಯಾಂಟಿ ರೂಪವನ್ನ ಇಲ್ಲಿ ಬಿಡ್ತಾನೆ. ಸಂಪೂರ್ಣವಾದ ಎಲ್ ಕಿಚನ್ ಅನ್ನ ಕಾಪಾಡುವಂತ ನಮ್ಮ ಡೇ ಡೆವಿಲ್ ತನ್ನ ಸ್ವಂತ ಫ್ರೆಂಡ್ ಅನ್ನ ಕಾಪಾಡ್ಕೊಳಕ್ಕಾಗಿವಲ್ಲ ಅಂತ ಹೇಳಿ ತನ್ನ ಡೇ ಡೆವಿಲ್ ಕ್ಯಾರೆಕ್ಟರ್ ಅನ್ನೇ ತಾನು ಬಿಡ್ತಾನೆ. ಸೊ ಈಗ 1 ವರ್ಷಗಳ ನಂತರ ನಮ್ಮ ಮ್ಯಾಥ್ಯೂ ಮೋಡಾಕ್ ಸಂಪೂರ್ಣವಾಗಿ ಬದಲಾಗಿ ಅವನಿಗೊಬ್ಬ ಲಾಯರ್ ಮಾತ್ರ ಆಗಿದ್ದಾನೆ. ಸೊ ಈಗ ಕತೆ ನಮ್ಮ ವಿಲ್ಸನ್ ಫಿಸ್ಕ್ ಅವ್ರನ್ನು ಕೂಡ ನಮ್ಗೆ ಪರಿಚಯ ಮಾಡಿಕೊಡುತ್ತೆ. ಫಿಸ್ಕ್ ನ ಅನುಪಸ್ಥಿತಿಯಲ್ಲಿ ವೆನೆಸ್ಸಾ ತನ್ನ ಬಿಸ್ನೆಸ್ ಅನ್ನ ತುಂಬಾ ಉತ್ತುಂಗದ ಸ್ಥಾನಕ್ಕೆ ತಗೊಂಡೋಗಿರ್ತಾಳೆ. ಆ ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ವಿಲ್ಸನ್ ಫಿಸ್ಕ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವರನ್ನ ನೋಡಿ ಅಲ್ಲಿದ್ದಂತಹ ಎಲ್ಲರೂ ಕೂಡ ಎದ್ದೋಗ್ತಾರೆ. ಆಗ ನಮ್ಮ ವಿಲ್ಸನ್ ಫಿಸ್ಕ್ ಅವ್ರು ಬಂದು ಅಲ್ಲಿದ್ದಂತಹ ಒಂದು ಚೇರ್ ಮೇಲೆ ಕೂತ್ಕೊಂಡಾಗ ನಮ್ಮ ವೆನೆಸ್ಸಾ ಅವ್ರು ಬಂದು ಅವ್ರಿಗೆ ಹೇಳ್ತಾರೆ, ನೀನು ತನ್ನನ್ನ ತಾನು ಗುಣಪಡಿಸ್ಕೊಳ್ಳೋದಿಕ್ಕೆ ಎಷ್ಟು ತಿಂಗಳುಗಳನ್ನೇ ಕಳೆದ್ಬಿಟ್ಟೆ. ನಾನೆಲ್ಲಾನು ಮೇಂಟೈನ್ ಮಾಡ್ತಾ ಇದ್ದೆ. ಈಗ ನಡೀತಾ ಇರುವಂತಹ ಈ ಮೀಟಿಂಗ್ ನ ಮಧ್ಯದಲ್ಲಿ ಬಂದು ನೀನು ಅಚಾನಕ್ ಆಗಿ ಈ ತರ ನಿಂತ್ಕೊಂಡಿದ್ಕೆ ಇಲ್ಲಿದ್ದಂತ 5 ಫ್ಯಾಮಿಲಿಯವರು ಇಲ್ಲಿಂದ ಹೊರಟೋದ್ರು. ಅದಕ್ಕೆ ಫಿಸ್ಕ್ ಹೇಳ್ತಾರೆ, ನೀನು ಅವ್ರನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಟಿದ್ಯಾ, ಹಾಗೆ ಅವ್ರು ನಿನ್ಗೆ ತುಂಬಾ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ. ಅದಕ್ಕೆ ವೆನೆಸ್ಸಾ ಇದನ್ನೆಲ್ಲ ಹಣನೇ ಸಂಪಾದನೆ ಮಾಡಿತ್ತು. ನಮಗ್ ಲಾಭ ಆಗ್ತಾ ಇದೆ ಅಂದ್ರೆ ಅವ್ರಿಗೆಲ್ಲ ಭಯ ಆಗ್ಲೇಬೇಕಲ್ವಾ. ಸೊ ಇಲ್ಲಿ ಅವರ ಬಿಸ್ನೆಸ್ ಜೊತೆ ಮತ್ತೆ ಅವರ ಪರ್ಸನಲ್ ಲೈಫ್ ಬಗ್ಗೆ ನಮ್ಮ ವಿಲ್ಸನ್ ಫಿಸ್ಕ್ ಮತ್ತೆ ವೆನೆಸ್ಸಾ ಮಾತಾಡ್ತಾರೆ. ಈ ಸಂಭಾಷಣೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ವಿಲ್ಸನ್ ಫಿಸ್ಕ್ ಅವರು ಈ ನ್ಯೂಯಾರ್ಕ್ ಸಿಟಿಯ ಈ ಎಲ್ಸ್ ಕಿಚನ್ ನ ಮೇಯರ್ ಆಗೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. 1 ವರ್ಷದಿಂದ ಎಲ್ಸ್ ಕಿಚನ್ ನಲ್ಲಿ ಅಥವಾ ನ್ಯೂಯಾರ್ಕ್ ಅಲ್ಲಿ ಡೇ ಡೆವಿಲ್ ಇರದ ಕಾರಣ ಅಪರಾಧಗಳು, ಕ್ರೈಮ್ಗಳು ತುಂಬಾ ಜಾಸ್ತಿನೇ ನಡೀತಾ ಇದಾವೆ. ಅದನ್ನೆಲ್ಲ ಕಂಟ್ರೋಲ್ ಮಾಡೋದಿಕ್ಕಂತಾನೆ ನಮ್ಮ ವಿಲ್ಸನ್ ಫಿಸ್ಕ್ ಅವರು ಎಲೆಕ್ಷನ್ಗೆ ನಿಂತ್ಕೊಂತಾ ಇದೀನಿ ಅಂತ ತನ್ನನ್ನ ತಾವು ಗುರುತಿಸ್ಕೊತಾರೆ. ಈ ವಿಜಿಲ್ಯಾಂಟಿಗಳು ಈ ಸಿಟಿಯನ್ನ ಕಾಪಾಡ್ತೋರದೆ ತಮ್ಮನ್ನ ತಾವು ಹೀರೋಗಳು ಅಂತ ತೋರಿಸ್ಕೊಳ್ಳೋದಿಕ್ಕೆ ಯಾವಾಗ ಅವರ ಬಲ ಹೀನವಾಗುತ್ತೋ ಆಗ ಅವರು ಸಿಟಿಗಿಂತ ಜಾಸ್ತಿ ಅವರ ಕಾಳಜಿಗೆ ಮುಂದಾಗ್ತಾರೆ. ಆದ್ರೆ ಒಬ್ಬ ಮೇಯರ್ ಸದಾ ಜನರ ಒಳಿತಿಗಾಗಿನೇ ಯೋಚನೆ ಮಾಡ್ತಾನೆ ಅಂತ ನಮ್ಮ ವಿಲ್ಸನ್ ಫಿಸ್ಕ್ ಅವರು ಅವರ ಎಲೆಕ್ಷನ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮೇಯರ್ ಆಗ್ಲೇಬೇಕು ಅನ್ನುವಂತ ಪಣನ ತೊಡ್ತಾರೆ. ಸೊ ಇಲ್ಲಿ ಕೋರ್ಟಲ್ಲಿ ನಮ್ಮ ಡೇ ಡೆವಿಲ್ ಅವರು ಕೊನೆಗೂ ಪಾಯಿಂಟ್ ಡೆಕ್ಸ್ಟರ್ ನಮ್ಮ ಬುಲ್ಸೈಗೆ ನ್ಯಾಯಾಂಗದಲ್ಲಿ 1 ವರ್ಷದ ನಂತರ ನಮ್ಮ ಫಾಗಿಯ ಹತ್ಯೆಗೆ ನ್ಯಾಯನ ಕೊಡಿಸಿ ಬುಲ್ಸೈ ನಮ್ಮ ಪಾಯಿಂಟ್ ಡೆಕ್ಸ್ಟರ್ ನ ಜೈಲಿಗೆ ಹಾಕ್ಸ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಕ್ಯಾರೆನ್ ಕೂಡ ಈಗ ನಮ್ಮ ಡೇ ಡೆವಿಲ್ ಜೊತೆ ಇಲ್ಲ. ನಮ್ಮ ಮ್ಯಾಥ್ಯೂ ಮೋಡಾಕ್ ಜೊತೆ ಕ್ಯಾರೆನ್ ಇಲ್ಲದ ಕಾರಣ ಮ್ಯಾಥ್ಯೂ ತುಂಬಾ ಒಬ್ಬಂಟಿಯಾಗಿ ಬದುಕ್ತಾ ಇದ್ದಾನೆ. ತನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಂತ ಕ್ಯಾರೆನ್ ನ ಕೂಡ ತನ್ನ ಜೊತೆ ಉಳ್ಕೊಳ್ಳೋದಿಕ್ಕೆ ಎಷ್ಟೇ ಕೇಳ್ಕೊಂಡ್ರು ಕೂಡ ಆಕೆ ಉಳ್ಕೊಳ್ಳೋದಿಲ್ಲ. ಯಾಕೆ ಅಂತ ಇಬ್ರಿಗೂ ಕೂಡ ಬಲವಾದ ಕಾರಣ ಗೊತ್ತಿದ್ರು ಕೂಡ, ಇಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಇಬ್ರು ದೂರ ಆಗುವಂತ ಆ ಸಂದರ್ಭ ಬರುತ್ತಲ್ಲ, ಅದು ಫೀಲ್ ಮಾಡುವಂತ ಘಟನೆ. ಸೊ ನಮ್ಮ ಮ್ಯಾಟ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ತನ್ನ ಮನೇಲೆ ಇರ್ಬೇಕಾದ್ರೆ ಅವನಿಗೆ ಟಿವಿಯಲ್ಲಿ ಗೊತ್ತಾಗುತ್ತೆ ವಿಲ್ಸನ್ ಫಿಸ್ಕ್ ಮೇಯರ್ ಆಗೋದಕ್ಕೆ ಹೊರಟಿದ್ದಾರೆ ಅಂತ. ಇದನ್ನ ತಿಳ್ಕೊಂಡು ಸ್ವಲ್ಪ ಕ್ರೋಧಿತನಾದಂತ ನಮ್ಮ ಮ್ಯಾಟ್ ಮಾರ್ನಿಂಗ್ ಅವನ ಆಫೀಸ್ಗೆ ಹೋಗಿ ಚೆರಿ ಹತ್ರ ಇದ್ರ ಬಗ್ಗೆ ಮಾತಾಡ್ತಾನೆ. ಹಾಗೆ ನಮ್ಮ ಮ್ಯಾಟ್ ಒಂದು ದೃಢವಾದ ನಿರ್ಧಾರನ ತಾಂತಾನೆ. ಅದೇನು ಅಂತಂದ್ರೆ ವಿಲ್ಸನ್ ಫಿಸ್ಕ್ ಹತ್ರ ಮುಖಾಮುಖಿ ಮಾತಾಡೋದು. ಇಬ್ರು ಒಂದು ಕಾಫಿ ಶಾಪ್ ಅಲ್ಲಿ ಕೂತ್ಕೊಂಡು ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಮೊದಲು ನಮ್ಮ ಡೇ ಡೆವಿಲ್, ಥ್ಯಾಂಕ್ ಯು ನನಗೆ ಟೈಮ್ ಕೊಟ್ಟಿದ್ಕೆ. ನಿನ್ನ ಹೆಜ್ಜೆಯ ಸದ್ದು ಕಮ್ಮಿ ಕೇಳಿಸ್ತಾ ಇದೆ. ತೂಕ ಏನಾದ್ರೂ ಕಡಿಮೆ ಮಾಡ್ಕೊಂಡ್ಯಾ? ಬಾಡಿಯ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರಾಗಿದೆ. ಅದಕ್ಕೆ ಫೇಸ್, ನಿನ್ ಜೊತೆ ಫೈಟ್ ಮಾಡ್ಬೇಕು ಅನ್ನೋ ಯಾವ ಉದ್ದೇಶನೂ ನನ್ನ ಹತ್ರ ಇಲ್ಲ. ನನ್ನ ಹತ್ರನೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಮತ್ತೆ ನೋಡ್ತಾ ಇರೋದು ಅಷ್ಟೊಂದು ಕೆಟ್ಟದಾಗೇನಿಲ್ಲ. ತುಂಬಾ ದಿನಗಳು ಕಳೆದೋದು ಅಲ್ವಾ? ಇದೇ ಜೀವನ ಅನ್ಸುತ್ತೆ. ಮಕ್ಳೇನಾದ್ರು ಅದ್ವಾ? ಇಲ್ಲಪ್ಪ. ನಾನ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಆದ್ರೆ ನನಗೆ ಸಿಕ್ಕಿದ್ ನೋಡಿದೆ. ಓ ಅವ್ರೇನಾ ನಿನ್ ಕಣ್ಣಿಗೆ ಶೂಟ್ ಮಾಡಿತ್ತು? ಹೌದು. ಈಗಿನ ಕರೆದ ಮಕ್ಳು ಯಾರು ಮಾತು ಕೇಳ್ತಾರೆ ಹೇಳು? ಸರಿ, ಹಾಗಾದ್ರೆ ನನ್ನ ಮೇಲೆ ಏನಾದ್ರು ಡೌಟ್ ಇದೆಯಾ? ಇಲ್ಲ ಹಾಗೇನಿಲ್ಲ. ನನ್ನ ಕೆಲಸನೇ ಅದಲ್ವಾ ಎಲ್ಲರ ಮೇಲೆ ಡೌಟ್ ಬೀಳೋದು. ಅಂತ ಕೆಲಸ ಯಾವ್ದು ಮಾಡ್ತಾ ಇದೀಯಾ? ಮರ್ತೋಯ್ತಾ? ನಾನೊಬ್ಬ ಲಾಯರ್. ಹಾಗೆ ಅವ್ರು ಮಾತಾಡ್ತಾ ನಮ್ಮ ಫಿಸ್ಕ್ ಅವ್ರು ಹೇಳ್ತಾರೆ, ಒಬ್ಬ ಮೇಯರ್ ಅವನ ಸಿಟಿನ ಕಾಪಾಡ್ತಾನೆ. ಕಾಪಾಡ್ತ. ಆದ್ರೆ ನಿನಗೆ ನನ್ನಲ್ಲಿ ಒಬ್ಬ ರಾಕ್ಷಸ ಮಾತ್ರ ಕಾಣ್ತಾನಲ್ಲ, ಯಾಕೆ? ಇನ್ನಾರು ಕಾಣ್ಬೇಕು? ನೆನಪಿದೆ ಅಲ್ವಾ ನೀನ್ ನನ್ನನ್ನು ಸಾಯಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೆ ಅಂತ? ನೀನು ಅದನ್ನೇ ಮಾಡ್ತಾ ಇದ್ದೆ ತಾನೆ? ಇಲ್ಲಪ್ಪ, ನಾನು ನಿನ್ನನ್ನು ಸಾಯಿಸೋದಿಕ್ಕೆ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ. ನಿನ್ನ ಕಾನೂನಿಗೊಪ್ಸಿದ್ದೆ ಅಷ್ಟೇ. ನಿನ್ನೊಳಗಡೆ ಇರುವ ವಿಜಿಲ್ಯಾಂಟಿ ನಿನ್ನನ್ನು ತಡೀತಾ ಇದ್ದ ಅಲ್ವಾ? ಈಗ ನನ್ನ ಒಳಗಡೆ ಅವೆಲ್ಲ ಇಲ್ಲ. ನಾನೀಗೊಬ್ಬ ನಾರ್ಮಲ್ ಲಾಯರ್. ಘಟನೆಗಳು ನಮ್ಮ ಪರಿಸ್ಥಿತಿಯನ್ನ, ನಮ್ಮ ಬದುಕನ್ನ ಬದಲಾಯಿಸ್ತಾವೆ. ಹಾಗೆ ನಿನ್ನ ಫ್ರೆಂಡ್ಸ್ ಸಾವುಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಾನ್ ಯಾವತ್ತೂ ನನ್ನ ಪ್ರಾಮಿಸ್ ನ ಮುರಿದೋನಲ್ಲ. ಆದ್ರೂ ಕಿಂಗ್ ಪಿನ್ ಮತ್ತೆ ಬಂದಿದ್ದಾನೆ. ಇಲ್ಲ, ಕಿಂಗ್ ಪಿನ್ ಅಲ್ಲ. ನಾನೀಗ ಅದನ್ನೆಲ್ಲ ಬಿಟ್ಟು ಒಂದು ಹೊಸ ದಾರಿನ ಹುಡ್ಕೊಂಡಿದ್ದೀನಿ. ದ ಮೇಯರ್ ಆಫ್ ನ್ಯೂಯಾರ್ಕ್.
ತುಂಬಾ ಬೇಗನೆ ಆಗ್ತೀನಿ. ಹಾಗೆ ಇವರಿಬ್ರು ಮಾತಾಡ್ತಾ ನಮ್ಮ ಡೇರ್ ಡೆವಿಲ್, ನೀನು ಈ ಸಿಸ್ಟಮ್ನೇ ಹಾಳು ಮಾಡೋದಿಕ್ಕೆ, ನಿನ್ನ ಈ ಕರಪ್ಷನ್ ಅನ್ನ ಈ ಸಿಸ್ಟಮ್ಗೂ ತರೋದಿಕ್ಕೆ ಯಾವುದೋ ಒಂದು ತಂತ್ರನ ರೂಪಿಸ್ತಾ ಇದೆಯಾ. ನೀನು ಈ ಸಿಟಿಗೆ ಯಾವತ್ತೂ ಒಳ್ಳೇದು ಮಾಡಲ್ಲ ಅಂತ ಹೇಳ್ಬೇಕಾದ್ರೇನೆ, ಇಲ್ಲ ನೀನು ನೋಡ್ತಾ ಇದೆಯಾ ನಮ್ಮ ಸಿಟಿ ತುಂಬ ಕರಪ್ಟ್ ಆಗಿದೆ, ನಾನು ಅದನ್ನು ಚೇಂಜ್ ಮಾಡ್ತೀನಿ, ನ್ಯೂಯಾರ್ಕ್ಗೆ ಒಂದು ಹೊಸ ಫ್ಯೂಚರ್ನ ಕೊಡ್ತೀನಿ ಅಂತ ನಮ್ಮ ವಿಲ್ಸನ್ ಫಿಸ್ಕ್ ಹೇಳ್ತಾ ಇರೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಯಾಕೆ ಈಗ ಈ ವಿಜಿಲ್ಯಾಂಟಿ ಕೆಲಸವನ್ನ ಅಥವಾ ಈ ಡೇರ್ ಡೆವಿಲ್ ಆಗೋದನ್ನ ನಮ್ಮ ಮ್ಯಾಟ್ ಮಾಡೋಕೆ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಂತ ನಮ್ಮ ಕಿಂಗ್ ಪಿನ್ ಪಾಯಿಂಟ್ ಡೆಕ್ಸ್ಟರ್ ಈ ಕೊಲೆನ ಮಾಡಿದಾನೆ ಅನ್ನೋದು ಕೂಡ ಗೊತ್ತಿರುತ್ತೆ. ಆಗ ಫಿಸ್ಕ್ ಹೇಳ್ತಾರೆ, ನೋಡು, ನಮ್ಮ ಒಳಗಡೆ ಇರುವಂತಹ ಒಬ್ಬ ಮೃಗನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನೋವು ಕೊಡುವಂತ ವಿಚಾರ ಏನು ಅಂದ್ರೆ, ಆ ಮೃಗ ನಮ್ಮನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನಲ್ಲ, ಅದು ನನ್ಗೆ ತಪ್ಪು ಮಾಡಿದಾಗ ತಿದ್ದಿ ಅದನ್ನ ಸರಿಪಡಿಸೋದಕ್ಕೂ ಗೊತ್ತಿದೆ. ಆದ್ರೂ ಅದು ಬುದ್ಧಿ ಕೌತ್ಕೊಂಡು ಸರೋಗ್ಲಿಲ್ಲ ಅಂದ್ರೆ ಅದನ್ನ ಸಾಯಿಸೋದು ಗೊತ್ತಿದೆ. ಸರಿ, ಹಾಗಾದ್ರೆ ನಿನ್ಗೆ ಗೊತ್ತಿದೆ ಅಲ್ವಾ, ನೀನೇನಾದ್ರೂ ಮಿತಿ ಮೀರ್ದೆ ಅನ್ಕೋ, ಮತ್ತೆ ಮೀಟ್ ಆಗೋಣ. ಇದನ್ನ ಮ್ಯಾಟ್ ಮಾಡಕ್ ಹೇಳ್ತಿದ್ದಾನ ಅಥವಾ ನಾನು ಮೇಯರ್ ಆಗೋದ್ರಲ್ಲಿದ್ದೀನಿ? ಸೊ ಇವರಿಬ್ರು ಈಗ ಡೈಲಾಗ್ ಹೊಡೆದಾಡ್ಕೋತಾ ಇರ್ತಾರೆ. ಈ ಡೈಲಾಗಲ್ಲಿ ನಮ್ಗೆ ಅರ್ಥ ಆಗುತ್ತೆ ಅದೇನು ಅಂತಂದರೆ, ಇಬ್ಬರು ಅವ್ರ ಪಾಡಿಗೆ ಅವರು ಹಮ್ಮಿಕೊಂಡಿದ್ರೆ ಏನೂ ಆಗೋದಿಲ್ಲ. ಅದು ಬಿಟ್ಬಿಟ್ಟು ನಮ್ಮ ಡೇರ್ ಡೆವಿಲ್ಲು ಕಿಂಗ್ ಪಿನ್ ಈ ಥರ ಆ ಥರ ಅಂತ ಏನಾದರೂ ಪ್ರೂವ್ ಮಾಡೋಕೆ ಹೋದರೆ ನಮ್ಮ ಕಿಂಗ್ ಪಿನ್ ಡೇರ್ ಡೆವಿಲ್ನ ಹೊಡೆಯೋದಕ್ಕೆ ರೆಡಿ ಇರ್ತಾನೆ. ಅದು ಬಿಟ್ಬಿಟ್ಟು ನಮ್ಮ ಕಿಂಗ್ ಪಿನ್ ಅವರು ಮೇಯರ್ ಆಗಿ ಸುಮ್ಮನಿದ್ರೆ ಓಕೆ, ಅದ್ರ ಬಿಟ್ಬಿಟ್ಟು ಇವರು ಕ್ರೈಮ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಡೇರ್ ಡೆವಿಲ್ ಕಿಂಗ್ ಪಿನ್ನ ಹೊಡೆಯೋದಕ್ಕೆ ಶುರುವಾಗಿರ್ತಾರೆ. ಸೊ ನಿನ್ನ ಪಾಡಿಗೆ ನೀನು ಮೇಯರ್ ಆಗಿರು, ನನ್ನ ಪಾಡಿಗೆ ನಾನು ಲಾಯರ್ ಆಗಿರ್ತೀನಿ ಅನ್ನುವಂತಹ ಸಂಭಾಷಣೆ ಇಲ್ಲಿ ನಮಗೆ ತುಂಬ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇದೊಂದು ಓಪನ್ ಥ್ರೆಟ್ ಟು ಅವರ್ ಎನಿಮಿ. ಸೊ ಇವರಿಬ್ಬರು ಸಂಭಾಷಣೆ ನಿಜವಾಗ್ಲೂ ಎಷ್ಟು ಸಖತ್ತಾಗಿತ್ತು ಅಂತಂದರೆ, ಸೊ ನಿಮ್ಮ ವಿರೋಧಿಗೂ ನಿಮ್ಮ ಬಗ್ಗೆ ಗೊತ್ತಿದೆ, ನಿಮ್ಮ ಬಗ್ಗೆನೂ ನಿಮಗೆ ಗೊತ್ತಿದೆ. ಸೊ ಅವ್ರ ಬಗ್ಗೆ ಅವರು ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ, ನೀವು ನಿಮ್ಮ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀರಾ. ಸೊ ಇಂಥ ಸಂಭಾಷಣೆಗಳನ್ನ ಈ ಇಬ್ಬರು ಇಲ್ಲಿ ಕಾಫಿ ಶಾಪಲ್ಲಿ ನಡೆಸ್ತಾರೆ. ಸೊ ಫೈನಲಿ ನಮ್ಮ ಕಿಂಗ್ ಪಿನ್ ಅವರು ನ್ಯೂಯಾರ್ಕ್ನ ಮೇಯರ್ ಆಗೋಗ್ತಾರೆ. ಈ ವಿಷಯ ನಮ್ಮ ಮ್ಯಾಟ್ಗೂ ಕೂಡ ಗೊತ್ತಾಗುತ್ತೆ, ಆತನೂ ಕೂಡ ಅಸಮಾಧಾನವಾಗಿದ್ದಾನೆ. ಸೊ ಹಾಗೆ ಎಂಡಿಂಗ್ ಅಲ್ಲಿ ಬರ್ತಾ ನಮ್ಗೊಂದು ಪೇಂಟಿಂಗ್ ನ ತೋರಿಸ್ತಾರೆ. ಆ ಪೇಂಟಿಂಗ್ ನ ಯಾರೋ ಒಬ್ಬ ಮಾಡ್ತಾ ಇದ್ದಾನೆ. ಆ ಪೇಂಟಿಂಗ್ ಯಾವುದು ಅಂತ ನೋಡಿದ್ರೆ ನಮ್ಮ ಕಿಂಗ್ ಪಿನ್ದು, ನಮ್ಮ ವಿಲ್ಸನ್ ಫಿಸ್ಕ್ದು. ಆತ ಯಾರು ಅಂತ ನಮ್ಗೆ ಈ ಎಪಿಸೋಡ್ ಅಲ್ಲಿ ಗೊತ್ತಾಗೋದಿಲ್ಲ. ಆ ಪೇಂಟಿಂಗ್ ಜೊತೆನೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಸೊ ಪೇಂಟಿಂಗ್ ಮಾಡ್ತಾ ಇರೋದು ನಮ್ಮ ಮ್ಯೂಸ್ ಅಂತ ನಮಗೆ ಗೊತ್ತಿದೆ. ಸೊ ಇದು ಡೇರ್ ಡೆವಿಲ್ ಸೀಸನ್ 4 ಎಪಿಸೋಡ್ 1ನ ಕಥೆ. ಈ ಕಥೆ ನಿಮ್ಗೆ ಏನು ಅನ್ನಿಸ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಡೇರ್ ಡೆವಿಲ್ ಸೀಸನ್ 4 ಎಪಿಸೋಡ್ 2 ಅಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.